ದ್ವಿತೀಯ PUC ಕನ್ನಡದಲ್ಲಿನ 2ನೇ ಗದ್ಯ ಪಾಠ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಸೊ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಕನ್ನಡ ಆಗಿರ್ಬೋದು, ಇಂಗ್ಲೀಷ್, ಹಿಂದಿ, ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಎಕನಾಮಿಕ್ಸಲ್ಲಿ ಕೂಡ ವಿಡಿಯೋಗಳು ಬರ್ತಾ ಇದ್ದಾವೆ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಇದೆ. ಸೊ ಒಂದ್ಸರಿ ಹೋಗಿ ಚೆಕ್ಔಟ್ ಮಾಡಿ, ಖಂಡಿತವಾಗಿ ನಿಮಗೆ ವಿಡಿಯೋಗಳು ಬೆನಿಫಿಟ್ ಆಗ್ತವೆ. ಅಭ್ಯಾಸ ಮುಖ್ಯ ಪ್ರಶ್ನೆ ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನು ವಿವರಿಸಿರಿ. ಮೊದಲ ವಾಕ್ಯ, ಈ ಪ್ರದೇಶಕ್ಕೆ ಆಗ ಹೆಸರೇ ಇರಲಿಲ್ಲ. ಉತ್ತರ ಫಸ್ಟ್ ಆಯ್ಕೆ ಬರೀಬೇಕು. ಈ ಪ್ರಸ್ತುತ ವಾಕ್ಯವನ್ನು ಕೃಪಾಕರ ಸೇನಾನಿ ಕೆ ಪುಟ್ಟಸ್ವಾಮಿ ಬರೆದಿರುವ ಜೀವಜಾಲ ಕೃತಿಯಿಂದ ಆಯ್ದ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಎಂಬ ಗದ್ಯ ಲೇಖನದಿಂದ ಆರಿಸಲಾಗಿದೆ. ಈ ಮಾತನ್ನು ವಾಲ್ಪರೈ ಅರಣ್ಯದ ಬಗ್ಗೆ ಲೇಖಕರು ಹೇಳ್ತಾರೆ. ವಿವರಣೆ: ಅಜ್ಞಾತ ವಲಯವಾಗಿದ್ದ ಅರಣ್ಯ ಪ್ರದೇಶವೊಂದರ ವಿವರಗಳನ್ನು ನೀಡುತ್ತಾ ವಾಲ್ಪರೈ ಅದ್ಭುತ ಕಾಡನ್ನು ಲೇಖಕರು ಪರಿಚಯಿಸ್ತಾರೆ. ಪಶ್ಚಿಮ ಘಟ್ಟ ಶ್ರೇಣಿಯ ಈ ದಟ್ಟ ಅರಣ್ಯವು ಅನನ್ಯ ಜೀವ ಸಂಕುಲಗಳಿಂದ ಸಮೃದ್ಧವಾಗಿದ್ದು, ಸೂರ್ಯಕಿರಣಗಳು ಭೂಸ್ಪರ್ಶ ಮಾಡಲು ಸೆಣಸಾಡುತ್ತಿದ್ದು, ಅಸಾಧ್ಯವಾದ ಮರಗಳಿಂದ ಕೂಡಿತ್ತು. ನಡುವೆ ಹುಲ್ಲುಗಾವಲು, ಶೋಲಾ ಕಾಡುಗಳ ಹಳ್ಳುಕಳ್ಳಗಳ ಈ ಕಗ್ಗತ್ತಲ ಖಂಡ ಹೊರಗಿನ ಜನರಿಗೆ ಪರಿಚಯವಿರಲಿಲ್ಲ ಎಂದು ವರ್ಣಿಸುತ್ತಾ ಈ ಪ್ರದೇಶಕ್ಕೆ ಆಗಿ ಹೆಸರೇ ಇರಲಿಲ್ಲ ಎಂದು ಹೇಳ್ತಾರೆ. ಮುಂದಿನ ವಾಕ್ಯ, ಅದು ಅವರು ಆವರೆಗೂ ನೋಡಿರದ ಪ್ರಾಣಿ. ಉತ್ತರ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಕೃಪಾಕರ ಸೇನಾನಿ ಕೆ ಪುಟ್ಟಸ್ವಾಮಿ ಅವರು ಬರೆದಿರುವ ಜೀವಜಾಲ ಕೃತಿಯಿಂದ ಆರಿಸಿರುವ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಎಂಬ ಗದ್ಯ ಲೇಖನದಿಂದ ಆರಿಸಲಾಗಿದೆ. ಸೊ ಲೇಖಕರು ಏನು ಮಾಡ್ತಾರೆ ಅಂತಂದರೆ, ವಾಲ್ಪರೈ ಅಭಿವೃದ್ಧಿ ತಂದದಲ್ಲಿ ಈ ಕಾರ್ವೇರ್ ಮಾರ್ಷರ್ ಕುದುರೆಯನ್ನು ಕಂಡು ದಿಗ್ಭ್ರಮೆಗೊಂಡ ಹಾಡಿ ಜನರ ಬಗ್ಗೆ ಲೇಖಕರು ಈ ಮಾತನ್ನು ಹೇಳ್ತಾರೆ. ಕಾಡಿನ ಅನ್ವೇಷಣೆಗೆ ಬಂದ ಮಾರ್ಷ್ನು ಕುದುರೆಯ ಮೇಲೆ ಕುಳಿತು ಕಾಡಿನೊಳಗೆ ಸಾಗುತ್ತಾನೆ. ಅವನಿಗೆ 4 ಪುಟ್ಟ ಗುಡಿಸಲುಗಳಿದ್ದ ಹಾಡಿ ಕುಣಿಸುತ್ತಿದೆ. ಅಲ್ಲಿದ್ದ 10 ಆದಿವಾಸಿಗಳು ಮಾರ್ಷ್ನ ಕುದುರೆಯ ಖರಪುಟದ ಸದ್ದಿಗೆ ದಿಗಿಲುಗೊಳ್ಳುತ್ತಾರೆ. ಕಾಡಿನ ಪ್ರಾಣಿಗಳನ್ನು ಮಾತ್ರ ಕಂಡಿದ್ದ ಅವರಿಗೆ ಕುದುರೆ ವಿಚಿತ್ರವಾಗಿ ಕಂಡಿರಬಹುದೆಂದು ಭಾವಿಸಿದ ಲೇಖಕರು ಅದು ಅವರು ಆವರೆಗೂ ನೋಡಿರದ ಪ್ರಾಣಿ ಎಂದು ಕುತೂಹಲದಿಂದ ಮಾತುಗಳನ್ನು ಹೇಳ್ತಾರೆ. ಮುಂದಿನ ವಾಕ್ಯ, ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದವು. ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಕೃಪಾಕರ ಸೇನಾನಿ ಕೆ ಪುಟ್ಟಸ್ವಾಮಿ ಬರೆದಿರುವ ಜೀವಜಾಲ ಕೃತಿಯಿಂದ ಆಯ್ದ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ ಮಾರ್ಚ್ ಚಹಾ ಬಿತ್ತನೆಯನ್ನು ವಿಡಂಬಿಸುತ್ತಾ ಲೇಖಕರು ಈ ಮಾತನ್ನು ಹೇಳ್ತಾರೆ. ವಿವರಣೆ: ಕಾರ್ವೇರ್ ಮಾರ್ಷನ್ನು ಪೂನಚ್ಚಿ ಎಂಬ ಆದಿವಾಸಿಯ ಸಹಾಯದಿಂದ ಕಾಡನ್ನೆಲ್ಲ ಸುತ್ತಿ ಸ್ಥಳೀಯರ ವಿಶ್ವಾಸ ಸಂಪಾದಿಸಿ ಇಡೀ ಪ್ರದೇಶದ ನಕ್ಷೆ ತಯಾರಿಸ್ತಾನೆ. ಇದರ ಜೊತೆಗೆ ಆಗಷ್ಟೇ ಭಾರತ ಪ್ರವೇಶ ಮಾಡಿದ್ದ ಚಹಾ ಗಿಡಗಳನ್ನು ತಂದು ನೆಡುವುದರೊಂದಿಗೆ ವಾಲ್ಪರೈ ಕಾಡಿನ ಮುಂದಿನ ದಿನಗಳ ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದವು ಎಂದು ಹೇಳಿದ್ದಾರೆ. ಮುಂದಿನ ವಾಕ್ಯ, ಕಾರ್ಮಿಕರು ಕೆಂಪು ಬಾವುಟ ಹಿಡಿದು ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಆಯ್ಕೆ ಈ ಪ್ರಸ್ತುತ ವಾಕ್ಯವನ್ನು ಕೃಪಾಕರ ಸೇನಾನಿ ಕೆ ಪುಟ್ಟಸ್ವಾಮಿ ಬರೆದಿರುವ ಜೀವಜಾಲ ಕೃತಿಯಿಂದ ಆರಿಸಿರುವ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಎಂಬ ಗದ್ಯ ಲೇಖನದಿಂದ ಆರಿಸಲಾಗಿದೆ. ವಾಲ್ಪರೈನ ಅಭಿವೃದ್ಧಿಯಿಂದಾದ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಹೇಳುತ್ತಾ ಲೇಖಕರು ಈ ಮಾತನ್ನು ಹೇಳಿದ್ದಾರೆ. ವಿವರಣೆ: ಅಂತಾರಾಷ್ಟ್ರೀಯ ವಿದ್ಯಮಾನಗಳಿಂದ ವಾಲ್ಪರೈನ ಆರ್ಥಿಕ ಸ್ಥಿತಿಗತಿಗೆ ಕುಂದುಂಟಾಗಿ ಚಹಾ ವ್ಯವಹಾರದಲ್ಲಿ ಮಾಲೀಕರು ನಷ್ಟವನ್ನು ಅನುಭವಿಸ್ತಾರೆ. ಪರಿಣಾಮ ಉತ್ಪಾದನಾ ವೆಚ್ಚ ಕಡಿತಗೊಳಿಸುವ ನಿಟ್ಟಿನಲ್ಲಿ ಜನರು ನಿರ್ವಹಿಸತಕ್ಕಂಥ ಕೆಲಸಗಳನ್ನು ಯಾಂತ್ರೀಕರಣವನ್ನು ಮಾಡ್ತಾರೆ. ಇದರಿಂದ ನಿರುದ್ಯೋಗಿಗಳಾದ ಕಾರ್ಮಿಕರು ಕೆಂಪು ಬಾವುಟಗಳನ್ನು ಹಿಡಿದು ಹೋರಾಟಕ್ಕೆ ಸಜ್ಜಾಗಿರುವ ಪರಿಸ್ಥಿತಿಯನ್ನು ಲೇಖಕರು ವಿವರಣೆಯನ್ನು ಕೊಡ್ತಾರೆ. 5ನೇ ವಾಕ್ಯ, ಹಾಡುವುದು ಅವುಗಳಿಗೆ ಅನಿವಾರ್ಯ, ಅವುಗಳ ಕರ್ಮ. ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಕೃಪಾಕರ ಸೇನಾನಿ ಕೆ ಪುಟ್ಟಸ್ವಾಮಿ ಬರೆದಿರುವ ಜೀವಜಾಲ ಕೃತಿಯಿಂದ ಆರಿಸಿರುವ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಎಂಬ ಗದ್ಯ ಲೇಖನದಿಂದ ಆರಿಸಲಾಗಿದೆ. ಸಂದರ್ಭ ವಿಶ್ಲಿಂಗ್ ಥ್ರಶ್ಗಳ ಹೀನಾಯ ಸ್ಥಿತಿಯನ್ನು ವಿವರಿಸುತ್ತಾ ಲೇಖಕರು ಈ ಮಾತನ್ನು ಹೇಳಿದ್ದಾರೆ. ವಿವರಣೆ: ವಾಲ್ಪರೈನ ಅಭಿವೃದ್ಧಿ ಅಲ್ಲಿನ ಅನೇಕ ಜೀವ ಸಂಕುಲಗಳ ಮೇಲೆ ದುಷ್ಪರಿಣಾಮವನ್ನು ಬೀರಿದೆ. ಅವುಗಳಲ್ಲಿ ಹಾಡು ಹಕ್ಕಿಗಳು ಬದುಕುಳಿಯುವ ಛಲ ತೊಟ್ಟಿವೆ. ಹಸಿರು ಪಾಚಿಗಳನ್ನು ಹೊದ್ದು ಸ್ವಚ್ಛ ನೀರಿನಲ್ಲಿ ಬದುಕು ಸಾಗಿಸುತ್ತಿದ್ದ ಅದು ಅಭಿವೃದ್ಧಿಯ ದೆಸೆಯಿಂದ ಕೊಳಚೆ ನೀರಿನಲ್ಲಿ ಚರಂಡಿಗಳಲ್ಲಿ ನೆಲೆ ಕಂಡುಕೊಂಡು ನೋವಿನ ನಡುವೆ ರಾಗವಾಗಿ ಹಾಡುವುದನ್ನು ಬಿಟ್ಟಿಲ್ಲ ಎಂಬುದನ್ನು ವಿವರಿಸುತ್ತಾ ಲೇಖಕರು ಹಾಡುವುದು ಅವುಗಳಿಗೆ ಅನಿವಾರ್ಯ, ಅವುಗಳ ಕರ್ಮ ಎಂದು ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ. ವೆರಿ ಮೋಸ್ಟ್ ಬ್ರಿಟಿಷರಲ್ಲಿ ಹಾಯ್ದು ಬಂದಿರುವ ಅನುಷಂಗಿಕ ಗುಣ ಅಂತ ಕೇಳಿದರು. ಹೊಸತು ಶೋಧಿಸುವ ವಾಲ್ಪರೈಗೆ ಬಂದ ಬ್ರಿಟಿಷ್ ಪ್ರಜೆ ಯಾರು? ಕಾರ್ವೇರ್ ಮಾರ್ಷ್ ವಾಲ್ಪರೈಗೆ ಬಂದದ್ದು ಯಾವಾಗ? 1890. ಮಾರ್ಚ್ನ ಜೊತೆಗಾರನ ಹೆಸರು ಯಾರು ಅಂತ ಕೇಳಿದರು. ಪೂನಚ್ಚಿ ಇಸ್ ದ ರೈಟ್ ಆನ್ಸರ್.
ಇನ್ನು ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಯಾವುದು ಕೇಳಿದ್ದಾರೆ. ಸೊ ಉತ್ತರ ಸಿಂಹಬಾಲದ ಕೋತಿ. ವಾಲ್ಪರೈನ ದುರಂತದ ಮೂಲ ಬೀಜಗಳು ಯಾವ ರೂಪದಲ್ಲಿ ಬಂದವು? ಚಹಾ ಗಿಡದ. ವಾಲ್ಪರೈ ಯಾವ ರಾಜ್ಯದಲ್ಲಿದೆ? ತಮಿಳುನಾಡು. ಬದುಕುಳಿಯುವ ಛಲತೊಟ್ಟು ಹಾಡುವ ಹಕ್ಕಿ ಯಾವುದು? ವಿಸ್ಲಿಂಗ್ ಥ್ರಶ್ ಅಂತಕ್ಕಂಥದ್ದು ಉತ್ತರ. ಇನ್ನು ಕಗ್ಗತ್ತಲ ಖಂಡ ಯಾವುದು ಅಂತ ಕೇಳಿದ್ದಾರೆ. ಸೊ ನಿಮಗೆ ಗೊತ್ತಿದೆ, ಆಫ್ರಿಕಾ ಇಸ್ ದಿ ರೈಟ್ ಆನ್ಸರ್. ಇನ್ನು 2 ಅಂಕದ ಪ್ರಶ್ನೆಗಳು, ಅಂದರೆ 2-3 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀತಕ್ಕಂಥದ್ದು. ಸೊ ಮೊದಲ ಪ್ರಶ್ನೆ, ಬ್ರಿಟಿಷರು ಬರುವ ಮೊದಲು ವಾಲ್ಪರೈ ಹೇಗಿತ್ತು ಅಂತ ಕೇಳಿದ್ದಾರೆ. ಸೊ ಬ್ರಿಟಿಷರ ಬರುವ ಮೊದಲು ವಾಲ್ಪರೈ ಪ್ರದೇಶಕ್ಕೆ ಹೆಸರೇ ಇರಲಿಲ್ಲ. ಅನನ್ಯ ಜೀವ ಸಂಕುಲಗಳಿಂದ ಸಮೃದ್ಧವಾಗಿದ್ದು ಗಗನಚುಂಬಿ ಮರಗಳ ಮೇಲ್ಛಾವಣಿ ಭೇದಿಸಿ ಸೂರ್ಯಕಿರಣಗಳು ಸೆಣಸಾಡುತ್ತಿದ್ದ ದಟ್ಟವಾದ ಕಾಡಾಗಿತ್ತು. ನಡುವೆ ಹುಲ್ಲುಗಾವಲುಗಳ ಬಯಲು, ಶೋಲಾ ಕಾಡುಗಳು, ಪರ್ವತ ಶ್ರೇಣಿಗಳ ನಡುವೆ ಹಳ್ಳ ಕೊಳ್ಳಗಳು. ಕಗ್ಗತ್ತಲ ಖಂಡ ಎಂದು ಹೆಸರಾಗಿದ್ದ ಆಫ್ರಿಕಾದಂತೆ ಅದು ಹೊರಗಿನ ಜನರಿಗೆ ಪರಿಚಯವಿರಲಿಲ್ಲ. ಮುಂದಿನ ಪ್ರಶ್ನೆ, ಮಾರ್ಷ್ನನ್ನು ಕಂಡು ಆದಿವಾಸಿಗಳು ಹೇಗೆ ಪ್ರತಿಕ್ರಿಯಿಸಿದರು? ಉತ್ತರ, ಮಾರ್ಷ್ನನ್ನು ಕಂಡ ಆದಿವಾಸಿಗಳು ಮೊದಲಿಗೆ ಅವನ ಕುದುರೆಯ ಖುರಪುಟದ ಸದ್ದಿಗೆ ದಿಗಿಲುಗೊಂಡರು. ಟೋಪಿ ಧರಿಸಿದ ನಾಜೂಕು ಪೋಷಾಕಿನ ಮಾರ್ಷ್ ಮತ್ತು ಆವರೆಗೂ ನೋಡಿರದ ಕುದುರೆ, ಈ ಎರಡೂ ವಿಚಿತ್ರಗಳನ್ನು ಒಮ್ಮೆಲೆ ಕಂಡು ಅವರು ಹೆದರಿ ಮಕ್ಕಳನ್ನು ಎಳೆದುಕೊಂಡು ದಟ್ಟಡವಿಯಲ್ಲಿ ಮಿಂಚಿನಂತೆ ಮಾಯವಾದರು. ಮುಂದಿನ ಪ್ರಶ್ನೆ, ಕೈಗಾರಿಕೋದ್ಯಮಿಗಳಿಂದ ಕಾಡು ನಾಶವಾದದ್ದು ಹೇಗೆ? ಉತ್ತರ, ಕೈಗಾರಿಕೋದ್ಯಮಿಗಳಿಂದ ಕಾಡಿನ ಗರ್ಭಪಾತ ಶುರುವಾಯಿತು. ಗಗನಚುಂಬಿ ಮರಗಳು ನೆರಳುಕುಳಿದವು. ದಿಮ್ಮಿಕೊಳ್ಳಲು ಕಾಂಟ್ರಾಕ್ಟರ್ಗಳು ಆಗಮಿಸಿದರು. ಫಲವತ್ತಾದ ಭೂಮಿಯಲ್ಲಿ ರಸ್ತೆ ನಿರ್ಮಾಣವಾಯಿತು. ಲಾರಿ, ಟ್ರಾಕ್ಟರ್ಗಳಿಂದ ಕಾಡಿನ ನೀರವತಿ ನಾಶವಾಗಿ ನಿಬಿಡ ಅರಣ್ಯಗಳು ನಾಶವಾಗಿ ಚಹಾ ತೋಟಗಳ ಬಯಲುಗಳು ಏಕಸ್ವಾಮ್ಯತೆಯನ್ನು ಪಡೆದವು ಅಂತ ಬರೆದ್ರೆ ಸಾಕು. ಇನ್ನು ಸಿಂಹಬಾಲದ ಕೋತಿಗಳಿಗೆ ಒದಗಿದ ತೊಂದರೆ ಏನು ಅಂತ ಕೇಳಿದ್ದಾರೆ. ವೃಕ್ಷವಾಸಿಗಳಾದ ಸಿಂಹಬಾಲದ ಕೋತಿಗಳು ಕಾಡಿನ ನಾಶದೊಂದಿಗೆ ನೆಲೆ ಕಳೆದುಕೊಂಡಿವೆ. ಈ ಕೋತಿಗಳು ಮರದಿಂದ ಮರಕ್ಕೆ ಹಾರುವಂತಿಲ್ಲ, ಬದಲು ನೆಲಕ್ಕೆ ಇಳಿದು ರಸ್ತೆ ದಾಟಿ ಮತ್ತೊಂದು ಮರ ಹತ್ತಬೇಕು. ರಸ್ತೆ ದಾಟುವ ನಾಗರಿಕ ಬುದ್ಧಿ ಇಲ್ಲದ ಇವುಗಳು ವಾಹನಕ್ಕೆ ಸಿಲುಕಿ ಅಂಗವಿಕಲಗೊಂಡಿವೆ. ಕೆಂಪು ಪಟ್ಟಿಯಲ್ಲಿರುವ ಇವುಗಳ ಸಂಖ್ಯೆ ಕ್ಷೀಣಿಸಿ ವಂಶನಾಶದ ಅಂಚಿನಲ್ಲಿವೆ ಅಂತ ಬರೆದ್ರೆ ಸಾಕು. 4 ಮಾರ್ಕ್ಸ್ ಕ್ವಶನ್. ವಾಲ್ಪರೆಗೆ ಬಂದ ಮಾರ್ಷ್ ಅಲ್ಲಿ ಹೇಗೆ ನೆಲೆಯೂರಿದ ವಿವರಿಸಿರಿ. ಉತ್ತರ, ಕಾರ್ವೇರ್ ಮಾರ್ಷ್ ವಾಲ್ಪರೆಗೆ ಬಂದಾಗ ಜೀರುಂಡೆಗಳ ಗತ್ತಲದ ದಟ್ಟ ಅರಣ್ಯ ಅವನಿಗೆ ಚಕ್ರವ್ಯೂಹದಂತೆ ಭಾಸವಾಯಿತು. ಹೆಜ್ಜೆ ಹೆಜ್ಜೆಗೂ ಸರಪಳಿಯಂತೆ ಮರಗಳನ್ನು ಬಿಗಿದಿದ್ದ ಬಳ್ಳಿಗಳನ್ನು ಭೇದಿಸಿ 1-2 ರಾತ್ರಿ ಕಳೆದ. ಕುದುರೆ ಮೇಲೆ ತಂದ ತಿನಿಸುಗಳು ಮುಗಿದು ತಾನು ಬಂದ ದಾರಿ ತಿಳಿದೇ ತನ್ನ ಹುಚ್ಚು ಸಾಹಸದ ಗಂಭೀರತೆಯನ್ನು ಅರಿತ ಅವನಿಗೆ ಹಾಡಿಯೊಂದು ಕಾಣುತ್ತದೆ. ಪೂನಚ್ಚಿ ಎಂಬ ಆದಿವಾಸಿಯ ಸ್ನೇಹ ಗಳಿಸಿ ಸ್ಥಳೀಯರ ವಿಶ್ವಾಸ ಸಂಪಾದಿಸಿದ. ನಂತರ ಇಡೀ ಪ್ರದೇಶದ ನಕ್ಷೆ ತಯಾರಿಸಿ ಆಗಷ್ಟೇ ಭಾರತ ಪ್ರವೇಶ ಮಾಡಿದ್ದ ಚಹಾ ಗಿಡಗಳನ್ನು ತಂದು ನೆಟ್ಟ. ಮಾರ್ಷ್ ನಿಧಾನವಾಗಿ ಕಾಡು ಕಡಿಯುತ್ತಾ ಚಹಾ ಗಿಡಗಳನ್ನು ಪಳಗಿಸುತ್ತಾ ತೋಟ ವಿಸ್ತರಿಸುತ್ತಾ ನೆಲೆಯೂರಿದ. ಚಹಾ ತೋಟಗಳ ಯಶಸ್ಸು ಆನಂದಿಸುತ್ತಾ 1934ರಲ್ಲಿ ಅಸುನೀಗಿದ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ವಿದ್ಯಮಾನಗಳಿಂದಾಗಿ ವಾಲ್ಪರೆಗೆ ಒದಗಿದ ಸಮಸ್ಯೆಗಳು ಏನು? ಉತ್ತರ, ಅಂತಾರಾಷ್ಟ್ರೀಯ ವಿದ್ಯಮಾನಗಳಿಂದಾಗಿ ವಾಲ್ಪರೈನ ಆರ್ಥಿಕ ಸ್ಥಿತಿಗತಿ ಕುಂದಿದೆ. ವಾಣಿಜ್ಯ ವ್ಯವಹಾರದ ದೃಷ್ಟಿಯಿಂದ ಶ್ರೀಮಂತ ಪ್ರದೇಶವೆಂದೇ ಗುರುತಿಸಿಕೊಂಡಿದ್ದ ಅದು ತತ್ತರಿಸುವಂತಾಗಿದೆ. ವಿಶ್ವ ಮಾರುಕಟ್ಟೆಯಲ್ಲಿ ಚಹಾ ಬೇಡಿಕೆ ಕುಸಿದು ರಫ್ತು ಇಳಿಮುಖಗೊಂಡು ಚಹಾ ತೋಟಗಳು ನಷ್ಟದ ಹಾದಿ ಹಿಡಿದವು. ಇಂಥ ಪರಿಸ್ಥಿತಿಯಲ್ಲಿ ಬದುಕುಳಿಯಲು ತೋಟದ ಮಾಲೀಕರು ಉತ್ಪಾದನಾ ವೆಚ್ಚ ಭರಿಸಲಾಗದೆ ಯಾಂತ್ರೀಕರಣಕ್ಕೆ ಮುಂದಾದ ಕಾರಣ ದಿನಗೂಲಿ ಕಾರ್ಮಿಕರು ಕೆಲಸವನ್ನು ಕಳೆದುಕೊಂಡು ಕೆಂಪು ಬಾವುಟ ಹಿಡಿದು ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ಒಟ್ಟಾರೆ ಬದುಕು ಹಸನುಗೊಳ್ಳುವ ಯಾವ ಭರವಸೆಗಳು ಕಾಣುತ್ತಿಲ್ಲ. ಎಷ್ಟೇ ಅಭಿವೃದ್ಧಿ ಹೊಂದಿದರೂ ಒಂದಲ್ಲ ಒಂದು ದಿನ ಸಮಸ್ಯೆಗಳನ್ನು ಎದುರಿಸಲೇಬೇಕಾದ ಪರಿಸ್ಥಿತಿ ಪ್ರತಿಯೊಂದು ಉದ್ದಿಮೆಗೂ ಬರುತ್ತದೆ ಎಂಬ ಅಂಶ ಇಲ್ಲಿ ವ್ಯಕ್ತವಾಗಿದೆ. ಮುಂದಿನ ವಾಕ್ಯ, ಸಿಂಹಬಾಲದ ಕೋತಿಗಳು ಮತ್ತು ಹಾಡು ಹಕ್ಕಿಗಳಿಂದ ಅನಾನುಕೂಲಗಳಾದವು ವಿವರಿಸಿರಿ. ವಾಲ್ಪರೈನ ಅಭಿವೃದ್ಧಿಯಿಂದ ಅಲ್ಲಿನ ಜೀವಸಂಕುಲದ ಮೇಲೆ ಅನೇಕ ದುಷ್ಪರಿಣಾಮಗಳಾದವು. ಕಾಲಾಂತರದಲ್ಲಿ ಈ ಕಾಡಿನಲ್ಲಿ ಅಧಿಪತ್ಯ ಸ್ಥಾಪಿಸಿಕೊಂಡು ಸ್ವಚ್ಛಂದವಾಗಿ ಬದುಕಿದ್ದ ಅಪರೂಪದ ಸಿಂಹಬಾಲದ ಕೋತಿಗಳ ನೆಲೆ ಕಳೆದುಕೊಂಡವು. ಅವುಗಳ ಸಂಖ್ಯೆ ಕ್ಷೀಣಿಸಿ ವಂಶನಾಶದ ಅಂಚಿಗೆ ತಲುಪಿವೆ. ವೃಕ್ಷ ಸಾಕ್ಷಿಗಳಾದ ಇವು ರಸ್ತೆ ದಾಟುವ ನಾಗರಿಕ ಬುದ್ಧಿ ಇಲ್ಲದೆ ವಾಹನಗಳಿಗೆ ಸಿಕ್ಕಿ ಅಂಗವಿಕಲಗೊಂಡಿವೆ. ಕೆಂಪು ಪಟ್ಟಿಗೆ ಸೇರಿರುವ ಈ ವಾನರ್ಗಳು ಆಹಾರ ನೀಡುವ ಮರಗಳಿಲ್ಲದೆ ಅನಾಥ ಸ್ಥಿತಿ ತಲುಪಿವೆ. ಹಾಡು ಹಕ್ಕಿಗಳಾದ ವಿಸ್ಲಿಂಗ್ ಥ್ರಶ್ಗಳು ಸ್ವಚ್ಛ ನೀರಿನ ಹಳ್ಳಕೊಳ್ಳದಲ್ಲಿ ಆನಂದದಿಂದ ಬದುಕು ದೂಡುತ್ತಿದ್ದವು. ಆದರೆ ಝರಿ ಜಲಪಾತಗಳು ಕೊಳಚೆ ನೀರಿನ ಚರಂಡಿಗಳಾಗಿ ಮಾರ್ಪಟ್ಟು ಹಕ್ಕಿಗಳ ನೆಲೆ ನಾಶವಾಗಿದೆ. ಆದರೂ ಹಾಡು ಹಕ್ಕಿಗಳು ಈ ನೋವಿನಲ್ಲಿಯೂ ಹಾಡುವುದನ್ನು ನಿಲ್ಲಿಸಿಲ್ಲ. ಹಾಡುವುದು ಅವುಗಳಿಗೆ ಅನಿವಾರ್ಯ, ಅವುಗಳ ಕರ್ಮ ಎಂಬಂತಾಗಿದೆ. ಪೃಥ್ವಿಯ ಮೇಲೆ ಜೀವಿಗಳ ನಾಶಕ್ಕೆ ಮನುಷ್ಯ ಕೊಂಡುಕೊಂಡ ಅಭಿವೃದ್ಧಿಯೇ ಮೂಲ ಕಾರಣ. ಎಂಥ ದುರಂತ ಇಲ್ಲಿ ಕಣ್ಣಿಗೆ ಗೋಚರಿಸುತ್ತದೆ. ಮುಂದಿನ ವಾಕ್ಯ,
ಅಭಿವೃದ್ಧಿ ತರುವ ಪ್ರಾಕೃತಿಕ ನಾಶದ ಸ್ವರೂಪವನ್ನು ಪಠ್ಯದ ಹಿನ್ನೆಲೆಯಲ್ಲಿ ಚರ್ಚಿಸಿರಿ. ಮಾನವ ಕೇಂದ್ರಿತ ಅಭಿವೃದ್ಧಿ ಎನ್ನುವುದು ತನ್ನ ಹುಟ್ಟಿನಲ್ಲಿ ದುರಂತದ ಬೀಜಗಳನ್ನು ಅಡಗಿಸಿಕೊಂಡಿರುತ್ತದೆ. ಈ ಬೀಜಗಳು ಸದ್ದಿಲ್ಲದೆ ಬಿದ್ದಿರುತ್ತವೆ. ಅಭಿವೃದ್ಧಿಯ ಪ್ರಗತಿ ಪರಾಕಾಷ್ಠೆ ಮುಟ್ಟಿದೊಡನೆ ಅವು ದುರಂತದ ವಿರಾಟ ಪ್ರದರ್ಶನಕ್ಕೆ ಸಜ್ಜಾಗುವ ರೀತಿಯನ್ನು ನಾವು ವಾಲ್ಪರೈ ಪಾಠದಲ್ಲಿ ಕಾಣಬಹುದು. ಅಜ್ಞಾತ ಪ್ರದೇಶವಾಗಿದ್ದ ವಾಲ್ಪರೈ ಕಾರ್ವೆರ್ ಮಾರ್ಚ್ ಅನ್ವೇಷಣೆಯ ಫಲವಾಗಿ ಗರ್ಭಪಾತಕ್ಕೀಡಾದ ದುರಂತವನ್ನು ಕಾಣುತ್ತದೆ. ವಾಲ್ಪರೈನಲ್ಲಿ ಮಾರ್ಸ್ ತಂದು ನೆಟ್ಟ ಚಹಾ ಗಿಡಗಳು ಹುಲುಸಾಗಿ ಬೆಳೆದು ಕೈಗಾರಿಕೋದ್ಯಮಿಗಳನ್ನು ಕೈಬೀಸಿ ಕರೆದು ಆಧುನಿಕತೆ ಅವತರಿಸಿ ನೀರವತೆ ನಾಶವಾಗಿ ಅಪರೂಪದ ಸಿಂಹಬಾಲದ ಕೋತಿಗಳು ಅರಣ್ಯದ ಮೇಲಿನ ಅತ್ಯಾಚಾರಕ್ಕೆ ನಾಂದಿ ಹಾಡಿದ್ದನ್ನು ಕಾಣಬಹುದು. ಹಾಡು ಹಕ್ಕಿಗಳಂತಹ ಅನೇಕ ಜೀವ ಸಂಕುಲಗಳ ನಾಶಕ್ಕೆ ಅಭಿವೃದ್ಧಿ ಕಾರಣವಾಗಿದೆ. ಒಟ್ಟಾರೆ ವಾಲ್ಪರೈನ ಅಭಿವೃದ್ಧಿ ಅದರ ಹಿಂದಿನ ಸೊಬಗು ಮತ್ತು ವೈಭವದ ಸಣ್ಣ ಕುರುಹು ಉಳಿಯದಂತೆ ಮಾಡಿದ ಮಾನವ ಸಾಮರ್ಥ್ಯದ ಬಿಂಬವಾಗಿದೆ ಎಂದು ಹೇಳಬಹುದು. ಮನುಷ್ಯನು ತಾನು ಒಂದನ್ನು ಪಡೆಯಲು ಅಭಿವೃದ್ಧಿ ಹೊಂದಲು ಮತ್ತೊಂದನ್ನು ವಿನಾಶದ ಅಂಚಿಗೆ ತಳ್ಳುತ್ತಾನೆ ಎಂಬುದಕ್ಕೆ ವಾಲ್ಪರೈ ಅಭಿವೃದ್ಧಿಯ ಜ್ವಲಂತ ಸಾಕ್ಷಿಯಾಗಿದೆ ಅಂತ ಬರೆದರೆ ಸಾಕು. ಇಷ್ಟಿತ್ತು ಈ ಪಾಠದ ಪ್ರಶ್ನೋತ್ತರಗಳಂತೆ.